ಆಕೆ ಹಾಲು ಬಣ್ಣದ ಸುಂದರಿ. ಆಕೆಯ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ. ಆದರೆ ಆಕೆ ಮಾತ್ರ ಸೇನೆಯ ಕೋಟೆಯೊಳಗೆ ನುಗ್ಗಿ ಸೈನಿಕರೇ ಬೆಚ್ಚಿ ಬೀಳುವಂತೆ ಕೆಲಸ ಮಾಡಿದ್ದಾಳೆ. ಅಷ್ಟಕ್ಕೂ ಆ ಅಪರೂಪದ ಅಪ್ಸರೆ ಯಾರು? ಈಗ ಆಕೆ ಮಾಡಿರುವ ಕೆಲಸವಾದರೂ ಏನು? ಇಲ್ಲಿದೆ ನೋಡಿ ಆ ಸುಂದರಿಯ ಶೌರ್ಯದ ಕತೆ. ಸೈನ್ಯಕ್ಕೆ ಸಡ್ಡು ಹೊಡೆದ ಸ್ಪೇನ್ ಸುಂದರಿ, ಇತಿಹಾಸ ಬದಲಿಸ್ತಾಳ ಯುವರಾಣಿ. ಆಕೆ ಅಪರೂಪದಲ್ಲಿ ಅಪರೂಪದ ಸುಂದರಿ. ಹಾಲಿನಲ್ಲಿ ಅದ್ದಿರುವ ಹಾಗೆ ಆಕೆಯ ಮೈಬಣ್ಣ. ಇನ್ನು ಕೇಶರಾಶಿಯಂತೂ ಚಿನ್ನದಲ್ಲಿಯೇ ಅದ್ದಿ ತೆಗೆದಂತಿದೆ. ಅಷ್ಟೇ ಅಲ್ಲ, ಈಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ರೆ ಕಳೆದು ಹೋಗೋರೇ ಹೆಚ್ಚು. ಇಂತಹ ಸೌಂದರ್ಯ ರಾಶಿಯ ಸುಂದರಿಯನ್ನ ಮುಟ್ಟೋದಿರಲಿ, ತಲೆ ಎತ್ತಿ ನೋಡೋದಕ್ಕೂ ಗಟ್ಟಿ ಗಂಡದೇ ಬೇಕು. ಅಷ್ಟೇ ಅಲ್ಲ, ಈಕೆ ಮಾಡಿರುವ ಸಾಹಸ ಕೇಳ್ಬಿಟ್ರೆ ಈಕೆಯಿಂದ ದೂರ ಇರೋದೇ ಒಳ್ಳೆಯದು. ಅಷ್ಟಕ್ಕೂ ಯಾರು ಈಕೆ ಅಂತೀರಾ? ಸ್ಪ್ಯಾನಿಷ್ ಸೇನೆಯ ಕೋಟೆಯೊಳಗೆ ನುಗ್ಗಿ ಎಲ್ಲರೂ ಬೆಚ್ಚಿ ಬೀಳುವಂತ ಕೆಲಸ ಮಾಡಿದ್ದಾರೆ. ಅಷ್ಟಕ್ಕೂ ಈಕೆ ಯಾರು? ಸ್ಪೇನ್ನ 20 ವರ್ಷದ ಯುವರಾಣಿ ಲಿಯೋನರ್. ಸ್ಪೇನ್ನ ರಾಜಮನೆತನದ ಉತ್ತರಾಧಿಕಾರಿಯಾಗಿರುವ ಯುವರಾಣಿ ಲಿಯೋನಾರ್ ಇತ್ತೀಚಿನ ವರ್ಷಗಳಲ್ಲಿ ವಿಶ್ವದ ಅತ್ಯಂತ ಗಮನ ಸೆಳೆದಿರುವ ರಾಜಮನೆತನದ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರ ಜನಪ್ರಿಯತೆ ಕೇವಲ ರಾಜಮನೆತನದ ಹಿನ್ನೆಲೆಯಿಂದ ಬಂದಿಲ್ಲ, ಬದಲಾಗಿ ಕಠಿಣ ಪರಿಶ್ರಮ, ಶಿಸ್ತು, ಸಾರ್ವಜನಿಕ ಜೀವನದ ಬದ್ಧತೆ ಮತ್ತು ಜವಾಬ್ದಾರಿತ ನಾಯಕತ್ವದ ಗುಣಗಳು ಅವರನ್ನ ಹೊಸ ಪೀಳಿಗೆಯ ಪ್ರತಿನಿಧಿಯನ್ನಾಗಿ ರೂಪಿಸುತ್ತಿವೆ. ಲಿಯೋನರ್ ಯುವರಾಣಿಯಾಗಿ ಕೇವಲ ಅರಮನೆಯ ರೇಷ್ಮೆ ಹಾಸಿಗೆಯಲ್ಲಿ ಇರುವವಳು, ಹೂವಿನ ರಾಶಿಯ ಮೇಲೆ ಹೆಜ್ಜೆ ಇಡುವವಳು ಅಂತ ಎಲ್ಲರೂ ಊಹಿಸಿರುತ್ತಾರೆ. ಆದರೆ ಯುವರಾಣಿ ಲಿಯೋನರ್ ಹಾಗಲ್ಲ. ಬಿಗ್ ಪ್ಯಾರಾಟ್ರೂಪರ್ ತರಬೇತಿಯನ್ನ ಪೂರ್ಣಗೊಳಿಸಿದ್ದಾರೆ. ಇವರು ಮಿಲಿಟರಿ ಪ್ಯಾರಾಚೂಟಿಂಗ್ ಶಾಲೆಯಿಂದ ಕ್ಯಾಸ್ಡಾರ್ ಪ್ಯಾರಾಕೈಡಿಸ್ಡಾ ಬ್ಯಾಡ್ಜ್ ಪಡೆದುಕೊಂಡು ಎಲ್ಲರೂ ದಂಗಾಗುವ ಹಾಗೆ ಮಾಡಿದ್ದಾರೆ. ಅಕ್ಟೋಬರ್ 31, 2023ರಂದು ತಮ್ಮ 18ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಡೆದ ಒಂದು ಐತಿಹಾಸಿಕ ಸಮಾರಂಭ ಲಿಯೋನರ್ ಅವರ ಜೀವನದ ಮಹತ್ವ ತಿರುವಾಗಿ ಪರಿಣಮಿಸಿತ್ತು. ಆ ದಿನ ಅವರು ಸ್ಪೇನ್ ಸಂಸತ್ತಿನ ಮುಂದೆ ದೇಶದ ಸಂವಿಧಾನಕ್ಕೆ ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಅದು ಸ್ಪೇನ್ನ 150 ವರ್ಷಗಳ ಇತಿಹಾಸವನ್ನೇ ಬದಲಿಸಿದ ಘಳಿಗೆಯಾಗಿತ್ತು. ಇದು ಕೇವಲ ಒಂದು ಔಪಚಾರಿಕ ಕಾರ್ಯಕ್ರಮವಾಗಿರಲಿಲ್ಲ. ಸ್ಪೇನ್ನ ಸಾಂವಿಧಾನಿಕ ರಾಜತಂತ್ರದ ಭವಿಷ್ಯಕ್ಕೆ ಸಂಬಂಧಿಸಿದ ಸಂಕೇತನಾತ್ಮಕ ಘಟನೆಯಾಗಿತ್ತು. ಈ ಪ್ರಮಾಣ ವಚನದ ಮೂಲಕ ಭವಿಷ್ಯದ ರಾಣಿಯಾಗಿ ತಮ್ಮ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ ಎಂಬ ಸಂದೇಶವನ್ನ ದೇಶಕ್ಕೆ ನೀಡಿದರು. ಸ್ಪೇನ್ನ ರಾಜಕೀಯ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವವಿದ್ದು, ದೇಶದ ಅನೇಕ ನಾಯಕರು ಮತ್ತು ನಾಗರಿಕರು ಇದನ್ನ ಐತಿಹಾಸಿಕ ಕ್ಷಣವೆಂದು ಪರಿಗಣಿಸಿದರು. ಲಿಯೋನಾರ್ ಭವಿಷ್ಯದಲ್ಲಿ ಸಿಂಹಾಸನಾರೋಹಣ ಮಾಡಿದ್ರೆ ಸುಮಾರು 150 ವರ್ಷಗಳ ಬಳಿಕ ಸ್ಪೇನ್ಗೆ ಆಡಳಿತ ನಡೆಸುವ ರಾಣಿ ಅಂತ ದೊರೆಯುವ ಸಾಧ್ಯತೆ ಇದೆ. ಇದು ಕೇವಲ ರಾಜಮನೆತನದ ಘಟನೆಯಲ್ಲ, ಸ್ಪೇನ್ನ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸುವ ಕ್ಷಣವಾಗಬಹುದು. ಅದಕ್ಕಾಗಿಯೇ ದೇಶದ ಜನ ಯುವರಾಣಿಯ ಪ್ರತಿಯೊಂದು ಹೆಜ್ಜೆಯನ್ನ ಕೌತುಕದಿಂದ ಗಮನಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಲಿಯೋನಾರ್ ಒಬ್ಬ ರಾಜಕುಮಾರಿಯಷ್ಟೇ ಅಲ್ಲ, ಅವರು ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವಿನ ಸೇತುವೆಯಂತೆ ಕಾಣಿಸ್ತಾ ಇದ್ದಾರೆ. ಯುವ ಪೀಳಿಗೆಯ ಆಶಯಗಳು ಮತ್ತು ಜವಾಬ್ದಾರಿ ನಾಯಕತ್ವದ ಹೊಸ ರೂಪವನ್ನು ಪ್ರತಿನಿಧಿಸುವ ಮುಖವಾಗಿ ಅವರು ಹೊರಹೊಮ್ಮಿದ್ದಾರೆ. ಭವಿಷ್ಯದ ಸ್ಪೇನ್ ಹೇಗಿರಬಹುದು ಎಂಬ ಪ್ರಶ್ನೆಗೆ ಅನೇಕರು ಇಂದು ಒಂದೇ ಹೆಸರನ್ನ ಉತ್ತರವಾಗಿ ಹೇಳ್ತಾ ಇದ್ದಾರೆ. ಆ ಹೆಸರೇ ರಾಜಕುಮಾರಿ ಲಿಯೋನಾರ್ ಅನ್ನೋದು ವಿಶೇಷ.